ನಮಸ್ಕಾರ ಎಲ್ಲರಿಗೂ. ಇವತ್ತು ದೇವಶಯನಿ ಏಕಾದಶಿ, ಚಾತುರ್ಮಾಸದ ಪ್ರಾರಂಭ. ಅದರ ಜೊತೆಗೆ ಶಾಖವೃತನೂ ಶುರುವಾಯಿತು. ಪ್ರತಿಯೊಂದು ಏಕಾದಶಿಗೂ ತನ್ನದೇ ಆದಂಥ ಮಹತ್ವ ಅದ. ಆದ್ರೆ ಅದರೊಳಗೆ ಬರುವಂತಹ ಆಷಾಢ ಶುದ್ಧ ಏಕಾದಶಿ ಬಂತು ಅಂದ್ರೆ ಮಾಧ್ವ ಕುಟುಂಬದವರಿಗೆಲ್ಲನೂ ಒಂದು ಥರದ ಹಬ್ಬದ ವಾತಾವರಣ. ಯಾಕಂದ್ರೆ ತಮ್ಮ ತಮ್ಮ ಕುಟುಂಬದ ಕುಲಗುರುಗಳಿಂದ ಇವತ್ತು ತಪ್ತ ಮುದ್ರಾಧಾರಣೆಯನ್ನು ಮಾಡಿಸ್ಕೊಳ್ಳುವಂತಹ ಅವಕಾಶ ಸಿಗ್ತದೆ. ಅದ್ರಾಗೂ ಬೆಂಗಳೂರಿನಾಗಿರೋರಿಗಂತೂ ಇವತ್ತಿನ ಏಕಾದಶಿ ಭಾಳ ವಿಶೇಷ. ಯಾಕಂದ್ರೆ ಉತ್ತರಾದಿ ಮಠದ ಪರಂಪರೆಯೊಳಗೆ ಬರುವಂತಹ ಪ್ರಸ್ತುತ ಸ್ವಾಮಿಗಳಾದಂಥ ಶ್ರೀ ಸತ್ಯಾತ್ಮತೀರ್ಥ ಸ್ವಾಮಿಗಳಿಂದ ತಪ್ತ ಮುದ್ರಾಧಾರಣೆಯನ್ನು ಮಾಡಿಸ್ಕೊಳ್ಳುವಂಥ ಅವಕಾಶ ಎಲ್ಲರಿಗೂ ಸಿಗ್ತದೆ. ಹಾಗಾಗಿ ಇವತ್ತು ಬಸವನಗುಡಿ ಒಳಗಿರುವಂಥ ಉತ್ತರಾದಿ ಮಠದೊಳಗೆ ಜನನೋ ಜನ. ಇವತ್ತು ಎಲ್ಲಿ ನೋಡಿದ್ರೂ ಜನನೇ ಕಾಣಿಸ್ತಿದ್ರು ನೋಡ್ರಿ. ಪ್ರತಿ ವರ್ಷದಂಗೆ ಈ ವರ್ಷನೂ ಮುದ್ರಾಧಾರಣೆ ಮಾಡಿಸ್ಕೊಳ್ಳಿಕ್ಕೆ ಮೊದಲೇ ಬುಕ್ಕಿಂಗ್ನ ಶುರು ಮಾಡಿದ್ರು. ನಮಗೆ ಬೇಕಾಗಿರುವಂಥ ಡೇಟ್ ಒಳಗೆ ಟೈಮ್ನ ಸೆಲೆಕ್ಟ್ ಮಾಡಿಕೊಂಡು ಆ ಸ್ಲಾಟ್ನ ನಾವು ಬುಕ್ ಮಾಡಿಕೊಂಡ್ರೆ ಆರಾಮಾಗಿ ಹೋಗಿ ಮುದ್ರಾ ಹಾಕ್ಸ್ಕೊಂಡು ಬರುವಂಥ ವ್ಯವಸ್ಥೆನ ಮಾಡ್ಯಾರ. ಈ ರೀತಿ ಬುಕ್ಕಿಂಗ್ ಮಾಡೋದ್ರಿಂದ ಆ ಮಠದ ಆವರಣದೊಳಗೆ ಅಷ್ಟು ರಶ್ಶು ಆಗಂಗಿಲ್ಲ. ಆಮೇಲೆ ನಾವು ಜಾಸ್ತಿ ಹೊತ್ತು ವೇಟ್ ಮಾಡ್ದಂಗೆ ಆಗಂಗಿಲ್ಲ. ಆದರೆ ಇವತ್ತು ನಾವ್ಯಾರೂ ಮುದ್ರಾ ಹಾಕಿಸ್ಕೊಳ್ಳಿಲ್ಲ. ಯಾಕಂದ್ರೆ ಮೊನ್ನೆ ಮೈಸೂರಿನ ಅಧಿಕ ಮಾಸದೊಳಗೆ ನಾವೆಲ್ಲ ಮುದ್ರಾ ಹಾಕಿಸ್ಕೊಂಡಿದ್ವಿ. ಹಾಗಾಗಿ ವರ್ಷಕ್ಕೆ ಒಂದು ಸರಿ ಮುದ್ರೆ ಆದ್ರೆ ಸಾಕು. ಹಾಗಾಗಿ ನಾವು ಇವತ್ತು ಮುದ್ರೆ ಹಾಕಿಸ್ಕೊಳ್ಳಿಲ್ಲ. ಅಂದ್ರೂ ಮಠಕ್ಕೆ ಹೋಗಿದ್ವಿ. ಯಾಕಂದ್ರೆ ಸ್ವಾಮಿಗಳು ಮಾಡುವಂತಹ ಶ್ರೀ ಮೂಲರಾಮನ ಪೂಜೆನ ನೋಡಬೇಕು ಅಂತೆ. ಇವತ್ತು ಮುಂಜಾನೆ 6 ಗಂಟೆಯಿಂದನ ಮುದ್ರಾ ಕೊಡಲಿಕ್ಕೆ ಶುರು ಮಾಡಿದ್ರು. ಮಧ್ಯಾಹ್ನ 1 ಗಂಟೆ ಅನ್ನೋದ್ರೊಳಗನ ಸುಮಾರು 16,000ದಷ್ಟು ಜನ ಬಂದು ಮುದ್ರೆ ಹಾಕಿಸ್ಕೊಂಡಾರಂತ. ನಾವು ಬರೀ ಏಕಾದಶಿ ಮಾಡಿದಾಗ ಸುಸ್ತನಿಸ್ತದ. ಆದರೆ ಸ್ವಾಮಿಗಳು ಏಕಾದಶಿ ಉಪವಾಸದ ಜೊತೆಗೆ ಪೂಜಾ ಮಾಡಬೇಕು. ಆಮೇಲೆ ಬರುವಂತಹ ಸಾವಿರಾರು ಜನರಿಗೆ ಮುದ್ರೆ ಹಾಕಬೇಕು. ಒಬ್ಬರೇ ಅಷ್ಟೊಂದು ಜನಕ್ಕೂ ಮುದ್ರಾ ಹಾಕಬೇಕು ಅಂದ್ರೆ ಅದು ಸಾಮಾನ್ಯದ ಮಾತಲ್ಲ. ರಾಮದೇವರು ಆಮೇಲೆ ನರಸಿಂಹದೇವರ ಅನುಗ್ರಹ ಇದ್ರೆ ಮಾತ್ರ ಸಾಧ್ಯ. ಇವತ್ತು ಏನೋ ಒಂದು ಥರದ ಪವಾಡ. ಯಾಕಂದ್ರೆ ಸ್ವಾಮಿಗಳು ಅಷ್ಟು ಜನಕ್ಕೆ ಮುದ್ರೆ ಕೊಡುವುದನ್ನು ನೋಡ್ಬೇಕಾದ್ರೆ ಸ್ವಾಮಿಗಳ ಮುಖದೊಳಗೆ ಒಂದು ಚೂರು ಸುಸ್ತು ಕಾಣಿಸ್ಲಿಲ್ಲ. ಅದ್ರ ಬದಲಾಗಿ ಸದಾ ಇರುವಂಗೆ ಮಂದಹಾಸನ ಇತ್ತು. ಇದರ ಜೊತೆಗೆ ಮಠದೊಳಗೆ ಇವತ್ತು ಮುಂಜಾನಿಂದನ ಅಖಂಡ ಭಾಗವತದ ಪುರಾಣ ಇತ್ತು. ಭಾಗವತದ ಪ್ರತಿಯೊಂದು ಅಧ್ಯಾಯವನ್ನು ಒಬ್ಬೊಬ್ಬರು ವಿದ್ವಾಂಸರು ಎಲ್ರಿಗೂ ಅರ್ಥ ಆಗುವಂಗೆ ಹೇಳಲಿಕ್ಕತ್ತಿದ್ರು. ಏಕಾದಶಿ ದಿನ ಭಾಗವತ ಪುರಾಣವನ್ನು ಕೇಳಬೇಕಂತ. ಹಾಗಾಗಿ ಮಠದೊಳಗೆ ಇವತ್ತು ಭಾಗವತ ಪುರಾಣ ಕೇಳುವಂಥ ಅವಕಾಶ ಸಿಕ್ತು. ಮಧ್ಯಾಹ್ನದವರೆಗೂ ಮುದ್ರಾಧಾರಣೆ ಇತ್ತು. ಆಮೇಲೆ ಸ್ವಾಮಿಗಳು ಬಂದು ಮೂಲರಾಮದೇವರ ಪೂಜಾ ಮಾಡಿದರು. ಆಮೇಲೆ ತೊಟ್ಟಿಲ್ ಪೂಜಾ ಮಾಡಿದರು. ಆಮೇಲೆ ನರಸಿಂಹದೇವರಿಗೆಲ್ಲ ಅಲಂಕಾರ ಅಂತೂ ಮುಂಜಾನೆ ಮಾಡಿದರು. ಆಮೇಲೆ ಮಂಗಳಾರತಿ ಎಲ್ಲ ಮಾಡಿದರು. ಕೊನೆಗೆ ತಾವು ತಮ್ಮ ಗುರುಗಳ ಸ್ಮರಣೆ ಮಾಡ್ಕೋತ ಮುದ್ರೆ ಧಾರಣೆಯನ್ನು ತಗೊಂಡ್ರು. ಸಂಜೆ ಮುಂದೆ 5 ಗಂಟೆ ಆದ್ರೂ ಅಷ್ಟೇ ಜನ. ಮತ್ತು ಇನ್ನೊಂದು ಹೇಳಬೇಕಂದ್ರೆ ಸಾವಿರಾರು ಜನ ಬಂದ್ರೂ ಎಲ್ಲೂ ಒಂಥರ ಕನ್ಫ್ಯೂಷನ್ಸ್ ಆಗಲಿಲ್ಲ. ಆಮೇಲೆ ಗದ್ಲ ಅಂತ ಅನ್ನಿಸ್ಲಿಲ್ಲ. ಎಲ್ಲದನ್ನೂ ಸಿಸ್ಟಮ್ಯಾಟಿಕ್ ಆಗಿ ಅರೇಂಜ್ ಮಾಡ್ಯಾರ. ಹಾಗಾಗಿ ಪ್ರತಿಯೊಬ್ಬ ವಾಲಂಟಿಯರ್ಸಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು. ಇವತ್ತಿನ ವಿಡಿಯೋದೊಳಗೆ ಸ್ವಾಮಿಗಳ ಪೂಜಾ ಹೆಂಗೆ ಮಾಡಿದರು, ಆಮೇಲೆ ತೊಟ್ಟಿಲ್ ಪೂಜಾ, ಮುದ್ರಾಧಾರಣೆ ಇದ್ರದ್ದೆಲ್ಲವನ್ನು ತೋರಿಸೀನಿ ನೋಡ್ರಿ. ಇದರ ಜೊತೆಗೆ ಸ್ವಾಮಿಗಳು ಎಲ್ಲಿರ್ತಾರೋ ಅಲ್ಲಿ ಜನ ಇದ್ದೇ ಇರ್ತಾರೆ. ಎಲ್ಲಿ ಜನ ಇರ್ತಾರೋ ಅಲ್ಲಿ ಅಂಗಡಿಗಳು ಇದ್ದೇ ಇರ್ತಾವೆ. ಹಾಗಾಗಿ ಇವತ್ತು ಮಠದ ಸುತ್ತಲೂ ಭಾಳಷ್ಟು ಅಂಗಡಿಗಳೆಲ್ಲ ಇದ್ದು, ಯಾವ್ಯಾವ ಅಂಗಡಿಗಳಿದ್ದು ಆಮೇಲೆ ಏನೇನು ಸಿಕ್ತು ಅನ್ನೋದನ್ನು ತೋರಿಸೀನಿ ನೋಡ್ರಿ. ಇಂಥ ವಿಶೇಷ ಇರುವಂಥ ದಿನ ಏಕಾದಶಿ ದಿನ ನಾವು ರಾಮದೇವ್ರ ಪೂಜಾ ನೋಡಿದ್ವಲ್ಲ, ಅದು ಭಾಳ ಸಂತೋಷದ ವಿಷಯ ನಮ್ಗೆ. ಅದ್ರ ಜೊತೆಗೆ ಸ್ವಾಮಿಗಳ ದರ್ಶನ ಏನೋ ಒಂಥರ ಬ್ಲೆಸ್ಡ್ ಮೂಮೆಂಟ್. ಒರಿಜಿನಲ್ ವಾಯ್ಸ್ ಎಲ್ಲ ಹಂಗದ, ಅದ್ರ ಪ್ರಕಾರನ ವಿಡಿಯೋ ನೋಡ್ರಿ.
ದಾನ ಕೊಡಬೇಕು. ಇಲ್ಲ ನಾವೇ ಅವನಿಗೆ ಎರಡು ಕೊಟ್ಟು ಅದನ್ನು ತಗೋಬೇಕು. ಈಗ ಅವನ ವಿಶೇಷವಾಗಿ ನರ್ಮದಾ ತೀರದಲ್ಲಿ ಪ್ರಾರಂಭ ಆಗಿದೆ. ಈಗಿನ ಭರೂಚ್ ಭೃಗುವತ್ಸ ಅಂತ ಭಾಗವತ ಕಳೆದಿದೆ, ಅಲ್ಲಿ ಪ್ರಾರಂಭ ಆಗಿದೆ. ಮೂರನೇ ಮುಗಿದರೆ ಇಂದ್ರದಲ್ಲಿ ಗಂಟಿ. ಆ ಸಂದರ್ಭದಲ್ಲಿ ಕಶ್ಯಪರು ತಮ್ಮ ಮನೆಯಿಂದ ತಮ್ಮ ಆಶ್ರಮದಿಂದ ಮನೆಗೆ ಬಂದರು. ಅದಕ್ಕೆ ಮುಖದಲ್ಲಿ ಕಡೆ ಇಲ್ಲ. ಕಶ್ಯಪರು ಕೇಳರು, ಅದಕ್ಕೆ ಏನಾಗಿದೆ, ನಮ್ಮ ಮನೆಯಲ್ಲಿ ಮನೆಗೆ ಹೆಣ್ಣು ಮಗಳ ಮುಖ ಯಾವಾಗ ಚಿಕ್ಕದಾಗಬೇಕು. ಮನೆಗೆ ಯಾರಾದರೂ ಅತಿಥಿ ಅಭ್ಯಾಗತರು ಬಂದು ಅವರು ಏನೂ ಉಣ್ಣದೆ ಬೇಸ ಉತ್ತಮನಿಗೆ ಒಂದು ತುತ್ತನ್ನ ದಾನದಿಂದ ಇತ್ತವನ ಕುಲ ಅತ್ಯಂತ ಪಾಪಮುಕ್ತರಾಸಕ್ತರಾಗಿ ಮೃತ್ಯು ಲೋಕದಲ್ಲಿ ಆಪತ್ತು ಬಡುತ್ತಲಿದೆ. ಕೆತ್ತರಣೀಯಂತೆ ಪುನರಾವೃತ್ತಿಯಿಂದ ಲೋಕದತ್ತ ಕೊಂಡೊಯ್ಯುವ ನಮ್ಮ ವಿಜಯ ವಿಠಲನ ಕರುಣೆಗೆ ಎಳೆಗಾಣೆ. ಅಷ್ಟಾಂತ್ಯನಂತ ಕರದತ್ವ ಕೋವಿದ ಈ ಸದಾವರಂ ನಿರ್ಮುಖೈಕ ನಾಮಪಿ ಹೇಳಿದ ಮಾತು. ಮತ್ತು ಮನೆಯಲ್ಲಿ ನಮ್ಮ ಮನೆಯಲ್ಲಿ ಏನಾದರೂ ಬಂದವರು ಬೇಸರ ಪಟ್ಟವರು ಇಲ್ಲ ಸ್ವಾಮಿ, ನಮ್ಮ ಮನೆಗೆ ಎಲ್ಲಾನು ಚೆನ್ನಾಗಿ ನಡೀತಾರೆ. ಮತ್ತೇನಾಗಿದೆ, ನನ್ನ ಮಕ್ಕಳಿಗೆ ರಾಜ್ಯ ಹೋಯ್ತು, ಅವರನ್ನು ನೀನು ಮೋಹನೇ ಕಮ್ಮಿ ಆಗಿದೆ. ಒದೇಹೋ ಭೌತಿಕೋ ಅನಾತ್ಮ ಕೊಜಾತ್ಮ ಪ್ರಗತಿಪರಃ ಕಸ್ಯಗೆ ಪರಿಪುತ್ರಾದ್ಯಾಹ ಮೋಹೇವ ಹಿ ಕಾರಣ ಜಯಂತಿ. ಭಗವಂತ ಅವತ್ತು ಋಣಾಯಾಮ್ ಶ್ರವಣ ದ್ವಾದಶ್ಯಾಂ ಅಭಿಜಿತ್ ಮುಹೂರ್ತದಲ್ಲಿ ಬರೋ ಕಾರಣಕ್ಕೆ ಇನ್ನೊಂದು ಗರ್ಭಸ್ತುತಿ ಇದೆ. ಗರ್ಭಸ್ತುತಿ ಅವರ ಕಡೆ ಇದೆ, 3 ಪದ್ಯ ಮಾತ್ರ ಇದೆ. ದೇವರು ಬರೋ ಕಾರಣಕ್ಕೆ ಶಕ್ರ ಚಕ್ರ ಗದಾ ಪದ್ಮ ಎಲ್ಲ ಹಾಕಿಕೊಂಡು ಬಂದ ಅಂತಾರೆ. ವಾಮನನು ಕೃಷ್ಣ ಬಂದಾಗೆ ಬಂದ ಅಂತಾನೆ ಹೇಳ್ತಾರೆ. ಚಲಚಳಿ ಸುವರ್ಣವರತ್ನ ಕಿರೀಟವು ಹೊಳೆವ ಮಕರ ಕುಂಡಲ ಧ್ವಜವು ತುಳಸಿ ಮಾಲೆ ಇನ್ನೊಪ್ಪುರ ಬಲು ತೇಜಸ್ವಿಗೆ ತೇಜೋಮಯನಾದ ಹರಿವಂದ ಮನ್ಮಾನಸಕ್ಕೆ ಶ್ರೀಹರಿ ತಮ್ಮ ತಮ್ಮ ವರಂ ದೃಷ್ಟ್ವಾ ಮೋದಮಾನ ಮಹರ್ಷಯಃ ಕರ್ಮಾಣಿ ಕಾರಯಾಮಾಸು ಪುರಸ್ಕೃತ್ಯ ಪ್ರಜಾಪತಿಂ. ಆ ವಾಮನನನ್ನು ನೋಡಿ ಬಂದ ಕೂಡಲೇ ಉಪನಯನ, ಕಶ್ಯಪರೇ ಉಪನಯನ ಮಾಡೋದಾಗಿ ಕೂಸಿಗೆ ಅದೇ ಬಿಡ್ರೆ ಏನು ದೇವರ ಕಡೆ ನಮ್ಮ ನಿಮ್ಮ ಮಕ್ಕಳಿಗೆ ಮಾಡಿದ್ರೆ ಚಂದ ಇರ್ತಾರೆ. ಸರ್ವೋತ್ತಮನಾದ ದೇವರು ನಮ್ಮ ಮಠದ ಒಬ್ಬ ಹಿರಿಯ ವಿದ್ವಾಂಸ ಅಶ್ವಧಾಣಿಯಲ್ಲಿ ಈ ಶ್ಲೋಕ ಹೇಳಿದ್ರೆ ಚಂದ. ಅವರನ್ನು ನಮ್ಮ ವಾಮಣ್ಣ ಹೇಗಿದ್ದಪ್ಪ, ಕೋಟಿ ಕಾಮಣ್ಣ ಕೋಟಿ ಸೋಮಣ್ಣನ ವಾಮಣ್ಣನ ಮುಂದೆ ನಿವಾಸ ಹೋಗಿಬೇಕು. ಮೀನಾಂಗ ನಿರ್ಮಲ ನಿಶಾನಾಥ ಕೋಟಿನ ಸಮಾನಾತ್ಮ ಮೌಂಜಿ ಗುಣ ಕೌಪೀನ ಅಚ್ಚ ಸೂತ್ರ ಪದಗರಾದ ಪತ್ರಕರ ಕಾನಮ್ಯ ಗಂಡವರ ಕೃತೆ. ಮೀನಾಂಗ ನಿರ್ಮಲ ನಿಶಾನಾಥ ಕೋಟಿ. ನಿಶಾನಾಥ ಅಂದ್ರೆ ಚಂದ್ರ, ಹುಣ್ಣಿಮೆಯ ಚಂದ್ರ. ಆಮೇಲೆ ಮೀನಾಂಕ ಮನ್ಮಥನ ಧ್ವಜದ ಮೇಲೆ ಇರುವ ಅಂಕೆ ಚಿಹ್ನೆ ಮೀನಿಂದ ಮೀನಾಂಕ ನಿರ್ಮಲ ನಿಶಾನಾಥ ಕೋಟಿ ರಸಮಾನಾತ್ಮ ಮೌಂಜಿ ಗುಣ ಅಚ್ಚ ಕೌಪೀನ ಅಚ್ಚ ಸೂತ್ರ ಪದಗಾನ ಆತಪತ್ರ ಕರಕ. ಅದ್ಭುತವಾದ ರೂಪ. ಅಜಿನದಂಡ ಕಮಂಡಲ ಮೇಖಲ ರುಚಿರ ಪಾವನ ವಾಮನ ಮುಂದೆ. ಉಪನಯನ ಆಯಿತು. ಉಪನಯನ ಆದ ಮೇಲೆ ಭಗವಂತ ಹೊರಟು ಬಂದಿದ್ದಾನೆ. ಅವನು ಯಾವ ಪಾದ ಊರ್ತಾನೋ ಬ್ರಹ್ಮಾಂಡ ಆ ಕಡೆ ಬೆಟ್ಟ ಆಗ್ತಾ ಇದೆ. ದೇವರು ಜ್ಞಾನಿಗಳು ಬಂದಾಗ ಹೀಗಾಗತ್ತೆ ಅಂದಾಗ, ನರ್ಮದಾ ತೀರಕ್ಕೆ ಬಂದಾಗ ಬರಿಗೆ ದೇವರು ಅನ್ನೋದು ಗೊತ್ತಿಲ್ಲ. ಸೀದೆ ಎದ್ದು ಬಂದು ಅವರ ಪಾದವನ್ನು ತೊಳೆದು ನದಿಯಲ್ಲಿ ಹಾಕೊಂಡ
ಅತ್ಯನಪ್ಪಿತರಸ್ತುತ್ರಾಹ ಪಾಲಿಕಂ ಕುಲಂ ಗುರುನಾಗ ಅಹೋ ಬ್ರಾಹ್ಮಣನಾಯಾದ ಮಾತಸ್ತೆ ಅಬುದ್ಧ ಸಮ್ಮತ ತೊಂಬಾಲು ಮಾರಿಷಂತಿ ಸತ್ಯಧರ್ಮರಂದು ಬಾಲ ನೀನು ಸಣ್ಣ ಹುಡುಗ ಇಷ್ಟೇ ಸಾಕಾಗಿದೆ. ಬಾಲ ಅಂದ್ರೆ ಅದು ವ್ಯಭಿಚರಿತ. ಯಾಕೆಂದ್ರೆ ಧ್ರುವ ಪ್ರಹ್ಲಾದಾದಿಗಳು ಬಾಲಕರಾದ ಮಹಾಪಂಡಿತರು, ನಮ್ಮ ರಘುತ್ತರ ಶ್ರೀಕಾನಂದಗಳು ಬಾಲಕರಾದ ಮಹಾವಿದ್ವಾಂಸರು. ಹಾಗಾಗಿ ದೇವರು ಬೆಳೆದಾಗ ಸೂರ್ಯ ಬಿಂಬವನ್ನೇ ಮಾನದಂಡ ಅಂತಕೊಂಡ್ರೆ ಮೊದಲು ಹೇಗಿತ್ತು ಅವನಂತ ಹೋದನ. ರವಿಬಿಂಬಂಬು ಉಪಬಿಂಬು ಛತ್ರಮೈ ಶಿರೋರತ್ನಮೈ. ದೇವರ ತಲೆ ಮೇಲೆ ಛತ್ರ ಇದ್ದಾಗಿತ್ತು. ಇನ್ನೂ ಬೆಳೆದ ಶಿರೋರತ್ನಮೈ ಶ್ರವಣ ಅಲಂಕಾರ ಕೃತಿ ಗಣಾಭರಣಮೈ. ಇನ್ನೂ ಬೆಳೆದ ಕಿವಿ. ಈ ನಿಮ್ಮಪ್ಪ ಸರ್ವೋತ್ತಮ ಅಂತ ನಾನು ಇದ್ದರೆ ಈಗೆಲ್ಲ ಒಂದು ಅಲ್ಲ ಒಂದು ರೂಪದ ಕಳ್ಳು ಬಂದು ಹೋಗೋರು. ಉಂಡಾದ ಕಾಲಕ್ಕೆ ಹೆಂಗರು ಇಷ್ಟರು ಭಟ್ಟರಾಗಿ ಬಂದು ಬಾಗಿಲ ಕಾಯುವರು. ಉಂಡಾದ ತಪ್ಪಿ ಪಡೆದ ಪ್ರಧಾನವಾಗಿ ಹಯಗ್ರೀವಾಸುರ ಅನ್ನೋನ ಕೊಂದ ಅಂತ, ಮತ್ಸ್ಯಕುಲನ ಸೋಮ ಅನ್ನ ಅಸುರನನ್ನು ಕೊಂದ. ಹೆಂಗಣ್ಣ ಮೆಣನಾಗಿ ನಮ್ಮ ರಂಗ ಉಂಗಾಡಿ ಸೋಮಣ್ಣ ಕೊಂದ ಅನ್ನ. ಉಂಗಾಡಿ ಸೋಮಣ್ಣ ಕೊಂದು ನವರಂಗ ಬಂಗಾರಗಿತ್ತಾಗ. ದೇವಿ ನಮ್ಮ ಯಾರು ಬಂದರೆ ಬನ್ನೀರೆ ನೋಡ ಬನ್ನೀರೆ. ಶ್ರೀಕೃಷ್ಣಾರ್ಪಣ ವಸ್ತು ಎರಡು ವಾಕ್ಯಸುಗಳನ್ನು ಸ್ವಾಮಿಗಳ ಮುಖಾಂತರ ವ್ಯಾಸಮಸ್ತಿಗಳು ಹಾಗೂ ಪೂರ್ಣರೂಪಿ ವ್ಯಾಸಮಸ್ತಿ ಪ್ರಾಚೀನ ಪರಂಪರಾ ಪ್ರಾಪ್ತ ಶ್ರೀಮನ್ ಮಧ್ವಾಚಾರ್ಯ ಕರಾಚಿತ ಹಯಗ್ರೀವ ಕಾರ್ಯಕ್ರಮ ಹಾಗೂ ದೇವನ ಕಾರ್ಯಕ್ರಮ 5 ಸದಸ್ಯರುಗಳು ಹಾಗೂ 5 ಚಕ್ರಾಂತಗಳು. ಪ್ರಾಚೀನ ಪರಂಪರಾ ಪ್ರಾಪ್ತ ಶ್ರೀಮನ್ ಮಧ್ವಾಚಾರ್ಯ ಕರಾಚಿತ ಲಕ್ಷ್ಮೀನಾರಾಯಣ ಕಾರ್ಯಕ್ರಮ ಹಾಗೂ ಶ್ರೀಧರ ಕಾರ್ಯಕ್ರಮಗಳು.
वैवस्वतंत्रने कलियुगे दक्षिणे तीरे शालिवानस्य भूतावतारमक्षेत्र समस्तमानेन चान्द्रमानेन पराभवनामसंवत्सरे दक्षिणायने गिरीशप्रदो आषाढमासे शुक्लपक्षे एकादश्यां तिथौ वासरावासरस्थिरवासायुक्तायां ज्येष्ठानक्षत्रे ब्रह्मयोगे भद्राकरणे एवं भारतीयगणमुख्यप्राणात्मक हनुमद्वीपोत्वान्तर्गत अकार उकार मकार नादबिंदु घोष शांतादि शांत रूपात्मक हस्ताक्षर प्रणव प्रतिपाद्य श्री कृष्ण राम नरसिंह वराह विष्णु परज्योति परब्रह्म वासुदेवाद्यात्मक हस्ताक्षर प्रणव प्रतिपाद्य विश्व तेजस प्राज्ञ तुरीय आत्मा अंतरात्मा परमात्मा ज्ञानात्मात्मक पारमहंस देव प्रवर्तक श्री हंस रूपात्मक याग प्रतिपाद्य अनंत प्रतिभा संकृष्ण वासुदेवात्मक श्री नरसिंह रामकृष्ण वेदव्यास प्रीत्य शाकरिष्ये जगद्गुरु श्रीमन्मध्वाचार्य गणार्चित श्री दिग्विजय रामचंद्र देवरवरु ಶ್ರೀ ಮೂಲ ಸೀತಾ ದೇವಿಯವರು ಚತುರ್ಯುಗಮೂರ್ತಿ ಚಂದ್ರಮುಖ ಬ್ರಹ್ಮಗಣಾರ್ಚಿತ ಶ್ರೀ ಮೂಲ ಸೀತಾ ದೇವಿಯವರು पद्ममालिनी हिरण्मयी लक्ष्मी चारवे गौरवः आनंदमयकरणी लक्ष्मीवरदां हेममालिनी गौर्या हिरण्मयी लक्ष्मी जातवे गौरवः हिरण्यप्रभो नंकारो दास्योश्वा विद्ये गुरुपुरुषाय नमः श्रीकामसरदाजपे माने पत्तौ लो पद्माक्षे पद्मसंभवे नेपदसि पद्माक्षी येन सौख्यलभाम्यः श्रलायि चोरायि हरायि माधने निजतां देवी सर्वकामार्थसिद्धये प्रभोत्रधनं धान्यं हस्तश्वारि लवेरहं दानां भवसि माता आयुष्मद करोतु मां धनं वायुर्धनं सूर्योर्धनं वसुः इन्दो बृहस्पतिर्वरुणं धनमश्नुते लक्ष्मी सूर्याभाषेश्वरी योदारी हारिल बेदारी मित्र चतुर्मुखा विद्या गुरुस्वरूप मंदर हारिल लोकवी धारक देवा विज्ञानो रूपक दायक शत्रो भूमि विधारक यज्ञवरक देवा हिरण्यक शत्रो सर्वभयंकर दैवत बंधो ಹೇಳಿದಂತೆ ಮುದ್ರಾಧಾರಣೆಯನ್ನು ಮಾಡಿಸುವವರು ಕೇವಲ ಕಣ್ಣಿಗೆ ಕಾಣುವ ಈ ಗುರುಗಳು ಮುದ್ರಾಧಾರಣೆ ಮಾಡಿಸ್ತಾ ಇದ್ದಾರೆ ಅಂತ ಅಲ್ಲ, ಅವರ ಅಂತರ್ಯಾಮಿಯಾಗಿ ಶ್ರೀಮದ್ ಆಚಾರ್ಯರೇ ನಮ್ಮೆಲ್ಲರಿಗೂ ಮುದ್ರಾಧಾರಣೆಯನ್ನು ಮಾಡಿಸ್ತಾ ಇದ್ದಾರೆ ಅಂತ ವಾದಿರಾಜ ಶ್ರೀಪಾದಂಗಳವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಪರಮ ಪೂಜ್ಯ ಶ್ರೀಪಾದಂಗಳವರ ಅಮೃತ
ಮಯವಾದ ಆ ಕರಕಮಲಗಳಿಂದ ಮುದ್ರಾಧಾರಣೆಯನ್ನ ಮಾಡಿಸಿಕೊಂಡು ಎಲ್ಲ ಭಕ್ತರು ಪುನೀತರಾಗಿದ್ದೀರಿ. ಇನ್ನು ಮೇಲೆ ಇನ್ನು ಅನೇಕ ಭಕ್ತರು ಮುದ್ರಾಧಾರಣೆಯನ್ನ ಮಾಡಿಸಿಕೊಳ್ಳುವವರಿದ್ದೀರಿ. ಎಲ್ಲ ಭಕ್ತರು ಬೆಳಿಗ್ಗೆಯಿಂದ ಶಾಂತ ರೀತಿಯಿಂದ ಬಂದು 1 ಗಂಟೆ 2 ಗಂಟೆ 3 ಗಂಟೆಗಳ ಕಾಲ ಕಾಯ್ದು ವಿಶೇಷವಾಗಿ ಭಕ್ತಿ ಶ್ರದ್ಧೆಗಳಿಂದ ಮುದ್ರಾಧಾರಣೆಯನ್ನ ಮಾಡಿಸಿಕೊಂಡಿದ್ದೀರಿ. ಭಕ್ತರಿಗೆ ಅನುಕೂಲ ಆಗಬೇಕು ಅಂತನ್ನುವುದಕ್ಕಾಗಿ ಪರಮ ಪೂಜ್ಯ ಶ್ರೀಪಾದಂಗಳವರ ಮಾರ್ಗದರ್ಶನದಲ್ಲಿ ಶ್ರೀಪಾದಂಗಳವರ ಶಿಷ್ಯರು ಎಲ್ಲ ಸ್ವಯಂ ಸೇವಕರು ವಿಶೇಷವಾದ ಕಾಳಜಿಯನ್ನು ವಹಿಸಿ ಅನೇಕ ಸುವ್ಯವಸ್ಥೆಯನ್ನ ಮಾಡಿ ಎಲ್ಲ ಭಕ್ತರಿಗೂ ಮುದ್ರಾಧಾರಣೆಯಾಗುವ ವ್ಯವಸ್ಥೆಯನ್ನ ಉತ್ತಮ ರೀತಿಯಲ್ಲಿ ಕಲ್ಪಿಸಿಕೊಟ್ಟಿದ್ದಾರೆ. ಆ ಎಲ್ಲ ಸ್ವಯಂ ಸೇವಕರು ಕಳೆದ 15 ದಿನಗಳಿಂದ ವಿಶೇಷವಾಗಿ ಪರಿಶ್ರಮವನ್ನು ಪಟ್ಟು ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಪರಿಶ್ರಮಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸಲಿಕ್ಕೆ ಅಪೇಕ್ಷೆ ಪಡ್ತೇನೆ. ಪರಮ ಪೂಜ್ಯ ಶ್ರೀಪಾದಂಗಳವರು ಈಗ ತಮ್ಮ ದೇಹವನ್ನ ಗುರುಗಳ ಅನುಸಂಧಾನವನ್ನ ಮಾಡಿ ಇಲ್ಲಿ ಸನ್ನಿಹಿತರಾದ ಪದ್ಮನಾಭ ತೀರ್ಥರಿಂದ ಆರಂಭ ಮಾಡಿಕೊಂಡು ಶ್ರೀ ಶ್ರೀ ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರೆಗೆ ಇರುವಂತಹ ಎಲ್ಲ ಗುರುಗಳ ಅನುಸಂಧಾನವನ್ನ ಮಾಡಿ ಆ ಗುರುಗಳ ಮೂಲಕ ತಮ್ಮ ಗುರುಗಳ ಮೂಲಕ ತಮಗೆ ಮುದ್ರಾಧಾರಣೆ ಆಗ್ತಾ ಇದೆ ಅನ್ನುವ ಅನುಸಂಧಾನದೊಂದಿಗೆ ಈಗ ಮುದ್ರಾಧಾರಣೆಯನ್ನ ನಾವು ಮಾಡಿಕೊಡುತ್ತಾರೆ. ನಂತರ ಮತ್ತೆ ಅನೇಕ ಭಕ್ತರಿಗೆ ಮುದ್ರಾಧಾರಣೆಯನ್ನ ಮಾಡಿಸ್ತಾರೆ. ಮುದ್ರಾಧಾರಣೆ 6:30ಗೆ ಮುದ್ರಾಧಾರಣೆ ಪ್ರಾರಂಭವಾಗುತ್ತೆ. ಎಲ್ಲರೂ ಆ ಸಾಲಿನಲ್ಲಿ ಸ್ವಿಮ್ಮಿಂಗ್ ಪೂಲ್ ಕಡೆಗೆ ಇರುವಂತಹ ಆ ಮುದ್ರಾಧಾರಣೆಯ ಕ್ಯೂನಲ್ಲಿ ಹೋಗಿ ಮುದ್ರಾಧಾರಣೆಯನ್ನ ಮಾಡಿಸಿಕೊಳ್ಳಬೇಕು. ವಿಶೇಷವಾಗಿ ಎಲ್ಲ ಭಕ್ತರು ಈ ಒಂದು ವ್ಯವಸ್ಥೆಗೆ ಸಹಕರಿಸಬೇಕು ಅಂತ ನಾನು ಪ್ರಾರ್ಥನೆ ಮಾಡಿಕೊಡುತ್ತೇನೆ. ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಈ ಮಂತ್ರ ಶ್ರೀಪಾದಂಗಳವರಿಗೆ ತುಂಬಾ ಅಚ್ಚುಮೆಚ್ಚಿನ ಮಂತ್ರ. ಅನೇಕ ಬಾರಿ ನಮ್ಮ ಉಪನ್ಯಾಸದಲ್ಲಿ ಶ್ರೀಪಾದಂಗಳವರು ಈ ಮಾತನ್ನ ಹೇಳ್ತಾ ಇರ್ತಾರೆ. ಒಬ್ಬ ವೇದಾಂತವನ್ನ ಅಧ್ಯಯನ ಮಾಡಿದಂತಹ ಬ್ರಾಹ್ಮಣ, ವೇದವನ್ನ ಅಧ್ಯಯನ ಮಾಡಿದಂತಹ ಬ್ರಾಹ್ಮಣ ಅಂದರೆ ಸಾಕ್ಷಾತ್ ಭಗವಂತನ ವಿಶೇಷವಾದ ಸನ್ನಿಧಾನ ಎಂಬುದಾಗಿ ಶ್ರೀಪಾದಂಗಳವರ ಅನುಸಂಧಾನ. ಶಾಸ್ತ್ರವೂ ಕೂಡ ಅದೇ ರೀತಿಯಾಗಿ ಆದೇಶವನ್ನು ಮಾಡುತ್ತೆ. ಆ ಹಿನ್ನೆಲೆಯಲ್ಲಿ ಶ್ರೀಪಾದಂಗಳವರ ಮುದ್ರಾಧಾರಣೆ ಮಾಡಿಸಿಕೊಂಡ ನಂತರ ಆ ಎಲ್ಲ ಭಗವಂತನ ವಿಶೇಷ ಸನ್ನಿಧಾನಕ್ಕೆ ಪಾತ್ರರಾದಂತಹ ವಿದ್ವಾಂಸರಿಗೆ ಮುದ್ರಾಧಾರಣೆಯನ್ನ ಮಾಡಿಸಿಕೊಡ್ತಾರೆ. ಆ ವಿದ್ವಾಂಸರ ಮುದ್ರಾಧಾರಣೆಯ ವ್ಯವಸ್ಥೆಯ ಬಗ್ಗೆ ಈಗಾಗಲೇ ನಾನು ಎಲ್ಲ ವಿದ್ವಾಂಸರಿಗೆ ಸೂಚನೆಯನ್ನು ನೀಡಿದ್ದೇನೆ. ಅವರಿಗೆ ನಿಯೋಜಿತವಾದ ಸ್ಥಳದಲ್ಲಿ ವಿದ್ವಾಂಸರು ಶೀಘ್ರದಲ್ಲಿ ಬಂದು ನಮ್ಮ ವ್ಯವಸ್ಥೆಗೆ ಸಹಕರಿಸಬೇಕು. ವಿದ್ವಾಂಸರಿಗೆ ಮೀಸಲಾದ ಸ್ಥಳದಲ್ಲಿ ಇತರರಿಗೆ ಅವಕಾಶ ಇರೋದಿಲ್ಲ. ಈಗಾಗಲೇ ವಿದ್ವಾಂಸರಿಗೆ ಮೊಬೈಲ್ ಮೂಲಕ ಪಾಸ್ ಅನ್ನ ಕಳಿಸಲಾಗಿದೆ. ಎಲ್ಲರೂ ಆ ಪಾಸ್ ಅನ್ನ ತೋರಿಸಿಯೇ ಶ್ರೀ ಶ್ರೀ ಸತ್ಯ ಪ್ರಮೋದ ತೀರ್ಥ ಸ್ವಾಮಿ